ವೀಕ್ಷಕರೇ, ಕಳೆದ 12 ವರ್ಷಗಳಿಂದ ಜೈಲಿನಲ್ಲಿರುವ ಬಾಲಿವುಡ್ ನಟಿಯ ಕತೆ ಅನೇಕರಿಗೆ ಗೊತ್ತಿಲ್ಲ. ಆಕೆಯ ಕಿಲ್ಲಿಂಗ್ ಕ್ರೈಮ್ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಈ ನಟಿ ಅನೇಕರನ್ನ ಕೊಂದಿದ್ದಾಳೆ. ಯಾರು ಗೊತ್ತಾ ಈ ನಟಿ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಲಿವುಡ್ನ ಪೇಜ್ 3 ಪಾರ್ಟಿಗಳಲ್ಲಿ ಜನಮನ ಸೆಳೆಯುತ್ತಿರುವ ನಟಿ ಸಿಮ್ರಾನ್ ಸೂದ್. ಆಕೆಯ ನಿಜವಾದ ಹೆಸರು ಸೀಮಾ ಸುರೇಂದ್ರನಾಥ್. ನಟಿಯಾಗಬೇಕೆಂದು ಆಕೆಯ ಕನಸಾಗಿತ್ತು. ಆದ್ರೆ ಮನೆಯವರು ಒಪ್ಪಲಿಲ್ಲ. ಆದ್ದರಿಂದ ಸಿಮ್ರಾನ್ 1995ರಲ್ಲಿ ಮನೆ ಬಿಟ್ಟು ಬಂದು ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ರು. ಆ ನಂತರ ಬಾಲಿವುಡ್ ಪಾರ್ಟಿಗಳು, ಕ್ರಿಕೆಟ್ ಪಾರ್ಟಿಗಳಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡಿದ್ರು. 90ರ ದಶಕದಲ್ಲಿ ಸಿಮ್ರಾನ್ಗೆ ಆರೋಪಿಯೊಬ್ಬನ ಪರಿಚಯವಾಗಿತ್ತು. ಈ ಆರೋಪಿಯ ಹೆಸರು ವಿಜಯ್ ಪಲಾಂಡೆ. ಸಿಮ್ರಾನ್ಗೆ ಹಣದ ಅವಶ್ಯಕತೆ ಇದೆ ಎಂದು ತಿಳಿದ ಆತ ಆ ನಟಿ ಜೊತೆ ಕೈ ಜೋಡಿಸಿದ್ದ. ಇಬ್ಬರು ಸೇರಿ ಶ್ರೀಮಂತರನ್ನ ಟಾರ್ಗೆಟ್ ಮಾಡಿ ಬಲೆಗೆ ಬೀಳಿಸುವ ಕೆಲಸ ಶುರು ಮಾಡಿದ್ರು. ನಟಿ ಸಿಮ್ರಾನ್ ತನ್ನ ಸೌಂದರ್ಯದಿಂದ ಶ್ರೀಮಂತ ವ್ಯಕ್ತಿಗಳನ್ನ ಸೆಳೆಯುತ್ತಿದ್ದಳು. ನಾನಾ ಆಮಿಷ ಒಡ್ಡಿ ಅವರಿಂದ ಹಣ ವಸೂಲಿ ಮಾಡುತ್ತಿದ್ದಳು. ಸಿಕ್ಕ ಆಸ್ತಿ ಹಣ ದೋಚಿಕೊಂಡು ಬಳಿಕ ಸ್ನೇಹಿತನ ಜೊತೆ ಸೇರಿ ಕೊಲೆ ಮಾಡುತ್ತಿದ್ದಳು. ವಿಜಯ್ ಹಲವು ಕೊಲೆ ಪ್ರಕರಣಗಳಲ್ಲಿ ಬಂಧಿತನಾಗಿದ್ದ. ಕೊಲೆಗಳಲ್ಲಿ ಸಿಮ್ರಾನ್ ಹೆಸರು ಕೂಡ ಕೇಳಿ ಬಂದಿತ್ತು. ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸುವ ಆಸೆ ಹೊಂದಿದ್ದ ಈಕೆ ಸಖತ್ ಆಕ್ಟಿವ್ ಆಗಿದ್ರೂ ಪಾರ್ಟಿಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ಲು. ಸಿನಿಮಾ ಇಂಡಸ್ಟ್ರಿಯವರ ಸ್ನೇಹ ಬೆಳೆಸಿದ್ರು. ಕೊನೆಗೂ ಆಕೆಗೆ ಬಾಲಿವುಡ್ನಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿತು. ಅವರು ಅನೋಖಾ ಅನುಭವ್ ಚಿತ್ರದಲ್ಲಿ ಕೆಲಸ ಮಾಡಿದ್ರು. ಇದಾದ ನಂತರವೂ ಸಿಮ್ರಾನ್ ಹಲವು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಕೆಲವು ವರ್ಷಗಳ ನಂತರ ನಟಿ ಸಿಮ್ರಾನ್ ಸ್ನೇಹಿತ ವಿಜಯ್ ಸೇರಿ ಹಲವು ಖತರ್ನಾಕ್ ಕೆಲಸಗಳನ್ನ ಮಾಡಿದ್ದಾರೆ. ಕೊಲೆ ಕೇಸ್ ಮೇಲೆ ಪೊಲೀಸರು ವಿಜಯ್ನನ್ನ ಅರೆಸ್ಟ್ ಮಾಡಿದ್ರು. ವಿಜಯ್ ಪೆರೋಲ್ ಮೇಲೆ ಹೊರಬಂದು ಬೇರೆ ದೇಶಕ್ಕೆ ಓಡಿ ಹೋಗಿದ್ದ. ಕೆಲ ವರ್ಷಗಳ ಬಳಿಕ ವಿಜಯ್ ಮತ್ತೆ ಭಾರತಕ್ಕೆ ಹಿಂತಿರುಗಿ ನಟಿ ಸಿಮ್ರಾನ್ನನ್ನ ಭೇಟಿಯಾಗಿದ್ದ. ಸಿಮ್ರಾನ್ ಹಾಗೂ ವಿಜಯ್ ಮತ್ತೆ ಒಟ್ಟಿಗೆ ಸೇರಿಕೊಂಡು ಶ್ರೀಮಂತರಿಗೆ ಗಾಳ ಹಾಕಿ ವಂಚಿಸುವ ಕೆಲಸಕ್ಕೆ ಕೈ ಹಾಕಿದ್ರು. ಆ ಬಳಿಕ ಮತ್ತೆ ಡಬಲ್ ಮರ್ಡರ್ ಮಾಡಿದ್ದಾರೆ. ಬಳಿಕ ಇಬ್ಬರಿಗೂ ಕಠಿಣ ಶಿಕ್ಷೆಯಾಗಿದೆ. 4 ಕೊಲೆ ಪ್ರಕರಣಗಳಲ್ಲಿ ಇಬ್ಬರು ಕಳೆದ 12 ವರ್ಷಗಳಿಂದ ಜೈಲಿನಲ್ಲಿದ್ದಾರೆ. ಕನ್ನಡದ ಸ್ಟಾರ್ ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲು ಸೇರಿದ ಸುದ್ದಿ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಈ ಬಾಲಿವುಡ್ ನಟಿ ಹಲವು ವರ್ಷಗಳ ಹಿಂದೆ 4 ಕೊಲೆ ಮಾಡಿ 12 ವರ್ಷಗಳಿಂದ ಜೈಲಿನಲ್ಲೇ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.